ಸ್ನೇಹಿತರೆ ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ ಸವಿ ಪ್ರಕಾಶ್. ನಮಸ್ಕಾರ. ನಾನು ಆಸಿಫ್ ತಾಳಿಕೋಟೆ ಅಂತೇಳಿ. ಇವತ್ತು ಕೂಡಿಗೆ ಗ್ರಾಮ ಪಂಚಾಯತಿಯಲ್ಲಿ ಮಾನ್ಯ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಸಾಕಷ್ಟು ಮನವಿಗಳು ಕೊಟ್ಟಿದ್ದೇವೆ. ಸಾಕಷ್ಟು ಕೂಡಿಗೆಯಲ್ಲಿ ಸಮಸ್ಯೆಗಳಿದ್ದಾವೆ. ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳ ಪರಿಹರಿಸುವಂತೆ ಒತ್ತಾಯಿಸಿ ಇವತ್ತು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ನಾವು ಮನವಿ ಕೊಟ್ಟಿದ್ದೇವೆ. ಏನು ಸಮಸ್ಯೆಗಳಪ್ಪ ಅಂದರೆ, ನಮ್ಮ ಗ್ರಾಮ ಪಂಚಾಯತಿ ಪ್ರತಿ ವಾರ್ಡ್ದಲ್ಲಿ ಸ್ವಚ್ಛತೆ ಸಮಸ್ಯೆಗಳಿದ್ದಾವೆ. ಸ್ವಚ್ಛತೆ ಗಾಡಿಗಳು ಆಗಿರ್ಬೋದು, ಇಲ್ಲೆಲ್ಲ ಹಿಂದ್ಗಡೆ ಸ್ವಚ್ಛತೆ ಗಾಡಿಗಳು ನಿಂತಿದ್ದಾವೆ. ಸ್ವಚ್ಛತೆ ಕಾರ್ಮಿಕರಿದ್ದಾರೆ. ಅವ್ರು ಯಾರಿಗೂ ಕೂಡ ಇವರು ಕೆಲಸನೇ ಹಚ್ಚಲ್ಲ. ಯಾರಿಗೂ ಕೂಡ ಇವರು ಕೆಲಸಕ್ಕೆ ಕಳಿಸಲ್ಲ. ಇವರು ಪ್ರತಿಯೊಬ್ಬರಿಗೂ ಕೂಡ ಕೆಲಸ ಕೊಡಿ, ಕೆಲಸಕ್ಕೆ ಹಚ್ಚಿ ಅಂತೇಳಿ ನಾನೊಂದು ಅವ್ರ ಹತ್ರ ಮನವಿ ಮಾಡ್ಕೊಂಡಿದ್ವಿ. ಅದೊಂದು ಮನವಿ ಆಗಿರ್ಬೋದು. ಆಮೇಲೆ ಶಫೀಕ್ ಇನಾಮ್ದಾರ್ ಅಂತೇಳಿ ಒಂದು ಮನೆ ಇದೆ 3 ನಂಬರ್ ವಾರ್ಡಲ್ಲಿ. ಅವ್ರ ಮನೆ ಮುಂದ್ಗಡೆ ಚರಂಡಿ ಸಮಸ್ಯೆ, ಬೇಜಾನ್ ಚರಂಡಿ ಸಮಸ್ಯೆ ಇದೆ. ಸಾಕಷ್ಟು ಬಾರಿ ಗ್ರಾಮ ಪಂಚಾಯತಿ ಪಿಡಿಒಗಳು ಬಂದ್ರು, ನಿಂತರು, ನೋಡ್ಕೊಂಡು ಹೋದ್ರು ಕೂಡ ಅದು ಪ್ರತಿ ಸಲ ಡ್ಯಾನೇಜ್ ಫುಲ್ ಆಗಿ ಅದು ಓವರ್ ಪ್ರೆಷರ್ ಆಗಿ ನೀರು ಪೂರ ರೋಡ್ ಮೇಲೆ ನೀರು ಬಂದು ಅಲ್ಲಿರುವಂಥ ರೋಡು ಕೆಟ್ಟು ಹೊಂಟೈತಿ. ಸಮಸ್ಯೆಗಳು ಭಾಳ ಗಂಭೀರ ಪರವಾಗಿ ಹೊಂಟಾವು. ಯಾಕಂದ್ರೆ ಅಲ್ಲಿ ಸಾಕಷ್ಟು ಸಣ್ಣ ಪುಟ್ಟ ಮಕ್ಕಳುಗಳಿದ್ದಾವೆ, ಸಾಕಷ್ಟು ಫ್ಯಾಮಿಲಿಗಳಿದ್ದಾವೆ. ಎಲ್ಲರೂ ಕೂಡ ಅದರಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂಥ ಕೆಲಸಗಳು ಆಗ್ತಾ ಇದ್ದಾವೆ. ಅದಕ್ಕೋಸ್ಕರ ನಾನು ಅದೊಂದು ಕೂಡ ಮನವಿ ಕೊಟ್ಟಿದ್ದೀನಿ. ಅದೇ ರೀತಿ ಪ್ರತಿ ಗ್ರಾಮ ಪಂಚಾಯತಿ ಪ್ರತಿ ವಾರ್ಡ್ದಾಗೂ ಇದೇ ಅದೇ ವಾರ್ಡ್ ಅಂತಲ್ಲ, ಗುಂಟಾ ಪ್ಲಾಟ್ ಆಗಿರ್ಬೋದು, ಎನ್ಎ ಪ್ಲಾಟ್ ಆಗಿರ್ಬೋದು, ಪ್ರತಿ ವಾರ್ಡ್ನಲ್ಲೂ ಕೂಡ ಇವರು ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಬೇಕು. ಯಾಕೆ ಕೊಡ್ಬೇಕಪ್ಪ ಅಂದ್ರೆ, ಸಮಸ್ಯೆಗಳು ನಮ್ಮೂರು ಜನಕ್ಕೆ ಆಗೋದು, ನಮ್ಮೂರು ಜನಕ್ಕೆ ಆಗಿರ್ಬೋದು. ಗುಂಟಾ ಪ್ಲಾಟ್ದಲ್ಲಿ ಇದ್ರು ಕೂಡ ಅವರು ನಮ್ಮೂರು ಜನನೇ, ಹೊರಗಡೆ ಇದ್ರು ಕೂಡ ಅವ್ರು ನಮ್ಮೂರು ಜನನೇ. ಅವರಿಗೆ ಪ್ರತಿಯೊಬ್ಬರು ಕೂಡ ಸಮಸ್ಯೆಗಳು ಎದುರಿಸಕತ್ತವಪ್ಪ ಅಂದ್ರೆ ಆ ಸಮಸ್ಯೆಗಳು ಪರಿಹಾರ ಕೊಡ್ರಿ. ಪ್ರತಿ ಗುಂಟಾ ಪ್ಲಾಟ್ಗಳು ಕೂಡ ನಿಮ್ಮ ಸ್ವಚ್ಛತೆ ಗಾಡಿಯನ್ನು ಕಳಿಸ್ರಿ. ನಮ್ಮ ಗ್ರಾಮ ಸ್ವಚ್ಛತೆವಾಗಿರುತ್ತೆ, ಗ್ರಾಮ ಸ್ವಚ್ಛತೆಯಿಂದ ಕಾಪಾಡ್ಕೊಳ್ಬಹುದು ಅಂತೇಳಿ ಅದು ಕೂಡ ಅವ್ರಿಗೆ ಮನವಿ ಕೊಟ್ಟಿದ್ದೀನಿ. 4ನೇ ವಾರ್ಡ್ನಲ್ಲಿ ಮೈನು ಮುಲ್ಲಾ ಅಂತೇಳಿ ಸಾಕಷ್ಟು ಬಾರಿ ಲಾಸ್ಟ್ ಟೈಮ್ ಶಾಸಕರಿಗೆ ಹೇಳಿದ್ದೆ ನಾನು, ಸರ್ ಇದು ಸಮಸ್ಯೆ ಬಗೆಹರಿಸ್ಕೊಡಿ ಅಂತೇಳಿ ನಾನು ಮಾಧ್ಯಮ ಮುಖಾಂತರ ಹೇಳಿದ್ದೆ. ಅವ್ರು ಏನೋ ಯಾರಿಗೆ ವಿಸಿಟ್ ಕೊಡಿಸಿದ್ರು, ಆದ್ರೆ ಅದು ಮಾಡಿದ್ರು ಕೂಡ ಶಾಶ್ವತ ಪರಿಹಾರ ಆಗಲಿಲ್ಲ. ಇವತ್ತು ಯಾವುದೇ ಒಂದು ದೊಡ್ಡ ಪ್ರಮಾಣ ಮಳೆ ಆದ್ರೆ ಅಲ್ಲಿರುವಂಥ ನಿವಾಸಿಗಳ ಮನೆಗಳಲ್ಲಿ ನೀರು ನುಗ್ತೈತಿ. ಅಂಥ ಸಮಸ್ಯೆಗಳಾಗಿತ್ತು. ಅಲ್ಲಿ ಒಂದು ಚರಂಡಿ ವ್ಯವಸ್ಥೆ ಮಾಡಿಕೊಡಿ ಸರ್, ಶಾಶ್ವತ ಚರಂಡಿ ವ್ಯವಸ್ಥೆ ಮಾಡಿಕೊಡಿ ಅಂದ್ರೆ ಅದು ಕೂಡ ಮಾಡಿಕೊಟ್ಟಿಲ್ಲ. ಇವತ್ತು ಮತ್ತೆ ಮನವಿ ಕೊಟ್ಟಿದ್ದೀನಿ, ಮಾಡಿಕೊಡ್ತೀನಿ ಅಂತ ಒಂದು ಭರವಸೆನ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಕೊಟ್ಟಿದ್ದಾರೆ. ಕಾದು ನೋಡ್ತಾ ಇದೀವಿ. ಇದು ಮಾಡಿಕೊಡ್ಲಿಲ್ಲಪ್ಪ ಅಂದ್ರೆ ನಾವು ಹೇಳಿದ್ದೇವೆ ಅವ್ರಿಗೆ ಏನು ಹೇಳ್ಬೇಕನ್ನೋದು, 1ನೇ ವಾರ್ಡ್ನಲ್ಲಿ ಸ್ಮಶಾನದಲ್ಲಿ TC ಟ್ರಾನ್ಸ್ಫರ್ ಸ್ಥಳಾಂತರ ಮಾಡ್ಬೇಕಂತೇಳಿ. ಯಾಕಂದ್ರೆ ಟ್ರಾನ್ಸ್ಫರ್ಗಳ ಸಮಸ್ಯೆ ಭಾಳ ಆಗಿತ್ತು ಅಲ್ಲಿ. ಎಲ್ಲ ರೈತರು ಕಟ್ಟಿದ ಕಂಪೌಂಡ್ಗಳು ಮುರ್ಕೊಂಡು ಹೋಗಿ ಅಂತ ಟ್ರಾನ್ಸ್ಫರ್ಗಳ ಸಮಸ್ಯೆಗಳು ಮಾಡಾಕತ್ತಾರ. ಅದ್ರ ಸಲುವಾಗಿ ಅದು ಸ್ಥಳಾಂತರ ಮಾಡತ್ತಂದ್ರೆ ಅದು ಮಾಡ್ತೀವಿ ಅಂತ ಹೇಳಿದಾರೆ. ಕಳಪೆ ಗುಣಮಟ್ಟದಲ್ಲಿ ನಡೆಯುವ ಕಾಮಗಾರಿಕೆ ಪರಿಶೀಲನೆ ಮಾಡಿ ಅಂತ ಹೇಳಿದ್ದೀನಿ. ಕಳಪೆ ಗುಣಮಟ್ಟದ ಕಾಮಗಾರಿಕೆ ಸಾಕಷ್ಟುಗಳಾಗಿದ್ದಾವೆ ಕೂಡಿಗೆಯಲ್ಲಿ. ಅದು ಪ್ರತಿಯೊಂದು ಕಾಮಗಾರಿಕೆ ಕೂಡ ಕಳಪೆ ಗುಣಮಟ್ಟದಾಗೆ ಆಗೈತಿ. ಅವೆಲ್ಲ ಕಾಮಗಾರಿಕೆಗಳನ್ನು ಪರಿಶೀಲಿಸಿ ಅಂತ ಹೇಳಕತ್ತೀನಿ. ನೀವು ಪರಿಶೀಲನೆ ಮಾಡಿ, ನೀವು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು, ನಿಮ್ಮಲ್ಲಿ ಅಧಿಕಾರ ಇದೆ, ನೀವು ಪರಿಶೀಲನೆ ಮಾಡಿ ಅದು ಸಂಬಂಧಪಟ್ಟ ಯಾರು ಮಾಡಿರ್ತಾರ ಅವ್ರ ಕೈಯಲ್ಲಿ ಮತ್ತೆ ಮರು ನಿರ್ಮಾಣ ಮಾಡಿಸಿ ಅಂತೇಳಿ ನಾನು ಲಾಸ್ಟ್ ಟೈಮ್ ಚೀಫ್ ಇಂಜಿನಿಯರ್ಗೂ ಕೂಡ ಮನವಿ ಕೊಟ್ಟಿದ್ದೀನಿ. ಈಗ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಕೂಡ ಅವ್ರಿಗೂ ಕೂಡ ಹೇಳ್ತಾ ಇದ್ದೀನಿ, ಅದನ್ನ ನೋಡಬೇಕು ಏನು ಮಾಡ್ತಾರೆ ಏನಿಲ್ಲ ಅಂತೇಳಿ. ಎಲ್ಲ ವಾರ್ಡ್ಗಳಿಗೆ ಮೂಲಭೂತ ಸೌಕರ್ಯಗಳ ಕೊರತೆ ಭಾಳ ಐತಿ ಊರಾಗ. ಜನಸಂಖ್ಯೆ ಜಾಸ್ತಿ ಆಗಿದೆ, ಮೂಲಭೂತ ಸೌಕರ್ಯಗಳ ಕೊರತೆ ಭಾಳ ಅಂದ್ರೆ ಭಾಳ ಐತಿ. ಪ್ರತಿ ವಾರ್ಡ್ನಲ್ಲಿ ಮೂಲಭೂತ ಸೌಕರ್ಯಗಳು ಒದಗಿಸಿಕೊಡ್ರಿ ಅಂತೇಳಿ ಅದು ಕೂಡ ಮನವಿ ಮಾಡಿದ್ದೀನಿ. ಅದು ಮಾಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿ ಗಪೂರ್ ಪ್ಲಾಟ್ನಲ್ಲಿ, ಅದು ಗುಂಟಾ ಪ್ಲಾಟು, ಅಲ್ಲಿ ಮಳೆ ಬಂದರೆ ಒಬ್ಬರು ಕೂಡ ಅಡ್ಡಾಡೋಕ್ಕಾಗಲ್ಲ, ಅಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆ ಪ್ಲಾಟಲ್ಲಿ ಕೂಡ ಅಲ್ಲಿ ಗರಸ್ ಹಾಕಿ ಅಲ್ಲಿ CC ರೋಡ್ ಹಾಕಕ್ಕೆ ಬರಲ್ಲಲ್ಲ. ಬೇರೆ ಕಡೆ ಗುಂಟಾ ಪ್ಲಾಟಲ್ಲಿ CC ರೋಡ್ ಹಾಕಿದ್ದಾರೆ ಇವರು, ಅಲ್ಲಿ ಬರಲ್ಲ ಅಂತ ಹೇಳ್ತಾರೆ. ಬರ್ಲಿಕ್ಕಂದ್ರೂ ಪರವಾಗಿಲ್ಲ, ಅದು ಕಾನೂನು ಬಾಹಿರಿದ್ರೂ ಪರವಾಗಿಲ್ಲ, ಆದರೆ ಅದು ಗರಸ್ ವ್ಯವಸ್ಥೆ ಮಾಡಿ, ಅದು ಕೂಡ ನಮ್ಮ ಜನನೇ, ನಮಗೆ ಮತ ಹಾಕುವುದು, ನಮ್ಮ ಊರನ ಗ್ರಾಮ ಪಂಚಾಯತ್ ಸದಸ್ಯರುಗಳಿಗೆ ಮತ ಹಾಕಿ ಆರಿಸ್ತಾರುವಂಥವ್ರು, ಅವರು ಚುನಾಯಿತಿ ಒಂದು ಮತ ಹಕ್ಕನ್ನು ಚಲಾಯಿಸೋರು. ಅಂಥವ್ರ ಸಮಸ್ಯೆದಲ್ಲಾದ್ರೆ ಅವ್ರಿಗೂ ಕೂಡ ಒಂದು ಗರಸನ್ನು ಹಾಕಿ, ವ್ಯವಸ್ಥಿತವಾಗಿ ಗರಸನ್ನು ಹಾಕಿ ಅದೊಂದು ಕೂಡ ಕೆಲಸ ಮಾಡಿಕೊಡಿ ಅಂತ ನಾನು ಹೇಳಿದ್ದೀನಿ. 3ನೇ ವಾರ್ಡ್ನಲ್ಲಿ ಮಹಿಳಾ ಶೌಚಾಲಯ, ನೀರು ಮತ್ತು ವಿದ್ಯುತ್ ಅಲ್ಲಿ ಏನೂ ಇಲ್ಲ, ಬರೀ ಶೌಚಾಲಯ ಹೆಸರಿಗೆ ಅಷ್ಟೇ ಐತಿ, ನೀರು ವಿದ್ಯುತ್ ಎರಡೂ ಇಲ್ಲ. ಅದು ಒಂದು ಕೂಡ ಅವರು ಬಗೆಹರಿಸಿಕೊಡಿ ಅಂತ ಹೇಳಿದ್ದೀನಿ. ಯಾವುದಕ್ಕೂ ಎಲ್ಲಕ್ಕೂ ಮನವಿ ಕೊಟ್ಟಿದ್ದೀವಿ.
15 ದಿವಸದ ಕಾಲಾವಕಾಶ ನಾನು ಗ್ರಾಮ ಪಂಚಾಯತಿ ಪಿ ಡಿ ಅವ್ರು ಕೊಟ್ಟಿದ್ದೀನಿ. 15 ದಿವಸ ಒಳಗೆ ನಮ್ಮ ಕೆಲಸಗಳು ಆಗ್ಲಿಲ್ಲಪ್ಪ ಅಂದ್ರೆ, ನಮ್ಮ ಯಾವುದೇ ರೀತಿ ಕೆಲಸಗಳು ಆಗಲಿಲ್ಲ ಅಂದ್ರೆ, ಸಮಸ್ಯೆಗೆ ಪರಿಹಾರ ಸಿಗಲಿಲ್ಲ ಅಂದ್ರೆ, ಇದೇ ಗ್ರಾಮ ಪಂಚಾಯತಿ ಮುಂದ್ಗಡೆ ಬಂದು ಧರಣಿ ಸತ್ಯಾಗ್ರಹ ಕೂಡ್ತೇವೆ. ನಮ್ಮ ಹಕ್ಕು ಸಲುವಾಗಿ ನಾವು ಹೋರಾಟ ಮಾಡ್ತೇವೆ. ಯಾವುದೇ ರೀತಿ ಯಾವುದೇ ಅಂಜಿಕೆಗೆ, ಹೆದರಿಕೆಗೆ, ಅಂಜು ಬಗ್ಗು ಯಾವುದೇ ರೀತಿನೂ ತೊಂದರೆಗಳು ಬಂದರೂ ಕೂಡ ನಾವು ಅಂಜೋರಲ್ಲ. ಯಾಕಪ್ಪ ಅಂದರೆ ನಾನು ನೇರವಾಗಿ ಇನ್ನೊಂದು ಕೂಡ ಶಾಸಕರಿಗೆ ಮನವಿ ಮಾಡ್ತಾ ಇದ್ದೀನಿ. ಶಾಸಕರೇ ದಯಮಾಡಿ ಕೂಡಿಗೆ ಕಡೆ ಸ್ವಲ್ಪ ಗಮನ ಹರಿಸಿ, ಕೂಡಿಗೆ ಅಭಿವೃದ್ಧಿ ಬಗ್ಗೆ ಗಮನ ಹರಿಸಿ, ಮೂಲಭೂತ ಸೌಕರ್ಯಗಳ ಬಗ್ಗೆ ಗಮನ ಹರಿಸಿ, ಕಳಪೆ ಕಾಮಗಾರಿಕೆಗಳ ಪರಿಶೀಲನೆಗೋಸ್ಕರ ಗಮನ ಹರಿಸಿ, ಇವೆಲ್ಲಕ್ಕೂ ಗಮನ ಹರಿಸಿ 15 ದಿವಸ ಒಳಗಾಗಿ ನಮ್ಮ ಕೆಲಸಗಳು ಮಾಡಲಿಲ್ಲಪ್ಪ ಅಂದರೆ ಗ್ರಾಮ ಪಂಚಾಯತಿ ಮುಂಭಾಗದಲ್ಲಿ ನಾವು ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ತೇವೆ ಅಂತ ಹೇಳ್ತಾ ಇದ್ದೀನಿ. ಆಸಿಫ್ ತಾಳಿಕೋಟಿ, ಸಮಾಜ ಸೇವಕರು, ಕೂಡಿಗೆ. ಕೂಡಿಗೆ ಸಮಸ್ಯೆಗಳು, ಮೂಲಭೂತ ಸೌಕರ್ಯ ಇದೆಲ್ಲ ಒದಗಿಸ್ಕೊಡ್ಬೇಕಂತ ಸಾಕಷ್ಟು ಸಮಸ್ಯೆಗಳು. ಈ ಮೂಲಭೂತ ಸೌಕರ್ಯ 15 ದಿವಸಗಳ ಮನವಿ ಮಾನ್ಯರೇ, ಕೂಡಿಗ್ರಾಮ ವಿವಿಧ ವಾರ್ಡ್ಗಳ ಮೂಲಭೂತ ಸೌಕರ್ಯ ಕೊರತೆ ಹಾಗೂ ಹಲವು ಅಭಿವೃದ್ಧಿ ಕಾರ್ಯಗಳು ಬಾಕಿ ಗ್ರಾಮಸ್ಥರ ನೇತೃತ್ವ ತೊಂದರೆ ಅನುಭವಿಸುತ್ತಿದ್ದಾರೆ. ಆದ್ದರಿಂದ ಗ್ರಾಮಸ್ಥರ ಪರವಾಗಿ ಕೆಳಕಂಡ ಸಮಸ್ಯೆ ಆದ್ಯತೆ ಮೇಲೆ ಪರಿಶೀಲಿಸಿ 15 ದಿನಗಳಾಗಿ ಅಗತ್ಯ ಕ್ರಮ ಕೈಗೊಂಡಂತೆ ಪರಿಸುವಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ನಿಗದಿತ ಅವಧಿಯಲ್ಲಿ ಸಮಸ್ಯೆ ಬಗೆಹರಿಸಿದರೆ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳುವುದು ಎಂದು ಗಮನಕ್ಕೆ ತರ್ತಾ ಇದ್ದಾರೆ. 3 ನಂಬರ್ ಒಂದು ಶಫೀಕ್ ಇನಾಮದಾರ್ ಮನೆ ಮುಂಭಾಗದಲ್ಲಿ ಸುತ್ತಮುತ್ತ ಚರಂಡಿ ನಿರ್ವಹಣೆ, ಅಲ್ಲಿ ಚರಂಡಿ ಯಾವುದೇ ರೀತಿ ಇಲ್ಲ ಸರ್. ಕೆಳಗಡೆ ಫೋನ್ ಆಗುತ್ತೆ, ಯಾವ ಪಂಚಾಯತ್ ಸಿಬ್ಬಂದಿ ಬಂದು ಕೆಲಸ ಮಾಡಲ್ಲ. ಪ್ರತಿ ಸಲ ರೋಡ್ ಮೇಲೆ ಹೋಗುವಂಥ ಜನರಿಗೆ ತೊಂದರೆ ಆಗುತ್ತೆ. 3ನೇ ವಾರ್ಡ್ ಸಂಪೂರ್ಣ ಚರಂಡಿ ವ್ಯವಸ್ಥೆ ಇರುತ್ತೆ. ಎಲ್ಲ ವಾರ್ಡ್ 3ನೇ ವಾರ್ಡ್ ಎಲ್ಲ ಚರಂಡಿ ಪಾಡಾಗಿದೆ. ಯಾವುದೇ ರೀತಿ ಎಲ್ಲ ಗುತ್ತಿಗೆ ಬರೋದು ಎಲ್ಲ ಕಳ್ತಕ್ಕಂಥದ್ದು ಕೂಡ ಎಲ್ಲ ಪೂರ ಹಾಳು ಮಾಡಿದ್ರು. ಅದೊಂದು ಸುತ್ತಮುತ್ತ ಮಾಡಿಕೊಡೋದು. ಪ್ರತಿ ವರ್ಗ ನಿಮ್ಮದು ಗ್ರಾಮ ಪಂಚಾಯತಿ ಕೆಲಸ ಸಿಗಲ್ಲ, ಹೊಟ್ಟೆ ಕಸದ ಗಾಡಿ ಬರೋದೇ ಇಲ್ಲ. ಯಾಕಂದ್ರೆ ನೀವು ಏನು ಗೊಳೆ ಮಾಡ್ತಾರಲ್ಲ ಅಷ್ಟೇ ಕಸ ತುಂಬಿದ್ರೆ ಗಾಡಿ ಹೋಗುತ್ತೆ. ಪ್ರತಿನಿತ್ಯ ಹೋಗ್ಬೇಕು ಕಸ ತುಂಬಿದ್ರೆ ಅದು ಅಲ್ಲೆಲ್ಲ ಸ್ವಚ್ಛ ಇರುತ್ತೆ. ಇವ್ನು ಹೋಗಿ ಸ್ವಚ್ಛ ಮಾಡೋ ಅವಶ್ಯಕತೆ ಇರಲ್ಲ. 4ನೇ ವಾರ್ಡಿನ ಮೈನು ಮೂಲ ಇದು ಶಾಶ್ವತ ಪರಿಹಾರ ಕೊಡಿಸ್ಬೇಕು ಸರ್. ಈಗ ನಿನ್ನೆ ಮಳೆ ಬಂದು ಪೂರ ಮನೆ ಒಳಗೆ ಎಲ್ಲ 1ನೇ ವಾರ್ಡ್ SC ಸ್ಮಶಾನದ ಟಿ ಸಿ ಅದು ರೈತರ ಟಿ ಸಿ ಐತಿ. ಅದು ಚಾಲು ಮಾಡಕ್ಕೆ ಬಂದ್ರೆ ಅಲ್ಲಿ ಕಟ್ಟಂತ ಕಂಪೌಂಡ್ ಹೊಡ್ಬಿಟ್ರೆ ರೈತರೆಲ್ಲ ಅದು ಶಾಶ್ವತವಾಗಿ ಹೊರಗೆ ಶಿಫ್ಟ್ ಮಾಡೋದು, ಸ್ಥಳಾಂತರ ಮಾಡಬೇಕು. ವಾರ್ಡ್ ಹಸಿರು ಬಿದ್ದರೆ ಕಸೂರು ಸ್ವಚ್ಛತೆ ಕೊಡಿಸಿ ಎಲ್ಲ ಒಳ್ಳೆ ಹೋಗಿ ಸರ್. ನೀವು ಒಂದ್ಸಲ ವಿಸಿಟ್ ಮಾಡಿರಿ. ಎಲ್ಲ ಮನೆ ಕಸ ಐತಿ, ಎಲ್ಲಿ ಇಲ್ಲ ಬರೀ ಗೊಳೆ ಮಾಡ್ಕೊಂಡು ಬಂದ್ಬಿಡ್ತಾರೆ. ಅದು ಆಮೇಲೆ ಹೋಗಿ ತುಂಬ್ಕೊಳ್ಳೋದು ಸ್ವಚ್ಛತೆ ಇರುವಂಥ ಕೆಲಸ ಮಾಡಕ್ಕೆ ಎಲ್ಲ ವಾರ್ಡ್ ಅದಕ್ಕೆ ಮೂಲಭೂತ ಸೌಕರ್ಯ ಒದಗಿಸಬೇಕು. 3ನೇ ವಾರ್ಡ್ನಲ್ಲಿ ಸ್ಟೇಷನ್ ಹಳೆ ರಸ್ತೆ ಅಭಿವೃದ್ಧಿಪಡಿಸಬೇಕು. ಗಬ್ಬರ್ ಪ್ಲಾಟ್ ಸರ್ ಅಲ್ಲಿ ಈಗ ಮಳೆ ಬಂದರೆ ಅಡ್ಡಾಡಕ್ಕೆ ಜಾಗ ಇಲ್ಲ. ಅವ್ರಿಗೊಂದು ಸ್ವಲ್ಪ ಗಲೀಜು ವ್ಯವಸ್ಥೆ ಮಾಡ್ಕೊಳ್ಬೇಕು. ಉರ್ದು ಪ್ರಾಥಮಿಕ ಶಾಲೆ ಶೌಚಾಲಯ, ಕುಡಿಯುವ ನೀರು, ವಿದ್ಯುತ್ ಸೌಲಭ್ಯ ಏನಿಲ್ಲ ಸರ್, ಎಲ್ಲ ಸೌಲಭ್ಯ ಒದಗಿಸ್ಕೊಡ್ಬೇಕು. ಆಶ್ರಯದ ಪ್ಲಾಟ್ಗಳನ್ನು ಮೊದಲು ಬಿದ್ದುಕೊಂಡು ಅದ್ರ ಬಗ್ಗೆ ನಾನು ಮಾಹಿತಿ ಕೊಡೋದು. ಏನು ಮಾಹಿತಿ ಐತೆ ಮಾಹಿತಿ ಕೊಡಿ, ಎಲ್ಲಿ ಗೊತ್ತು ಏನಿಲ್ಲ ಅಂತ ತಮ್ಮಿಂದ ಶೀಘ್ರ ಕ್ರಮ ಕೈಗೊಂಡ್ರೆ ಗ್ರಾಮಸ್ಥರ ಸಮಸ್ಯೆ ಪರಿಸು ಮತ್ತು ವಿನಂತಿ ಮಾಡ್ತೇವೆ. ಇವೆಲ್ಲ ಕೆಲಸಗಳು ಮಾಡಿಕೊಡ್ತೀರಿ ಬೇಗ ಅಂತೇಳಿ ವಿನಂತಿ ಕೊಡುವಂತೇಳಿ ನಡೀತದೆ. ನಾನು ಮಾತಾಡ್ಬೋದು ಫೋಟೋ ನಿಕಾಲ ಪೇಪರ್ ಯೂಸ್ ಈಗ ಆಸಿಫ್ ತಾಳಿಕೋಟೆಯವರು ನಮ್ಮ ಒಂದಿಷ್ಟು ಕೂಡಿಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಸಮಸ್ಯೆಗಳಿಗೆ ಸಂಬಂಧಪಟ್ಟಂಗೆ ಒಂದು ಮನವಿಯನ್ನು ನಮಗೆ ಸಲ್ಲಿಸಿದ್ದಾರೆ. ಆ ಮನವಿಗಳಲ್ಲಿ ಬಹಳ ಮುಖ್ಯವಾಗಿ ಅವರು ಉಲ್ಲೇಖ ಮಾಡಿದ್ದು ಸ್ವಚ್ಛತೆಯ ವಿಚಾರವಾಗಿ ಉಲ್ಲೇಖ ಮಾಡಿದ್ದಾರೆ. ಆ ಸ್ವಚ್ಛತೆಯನ್ನು ನಾವು ಆಲ್ರೆಡಿ ನಮ್ಮ ಗಾಡಿ ಓಡ್ತಾ ಇದ್ದೆ, ಬಟ್ ಇನ್ನೊಂದು ಸ್ವಲ್ಪ ಹೆಚ್ಚು ಮನೆ ಕಸ ಸಂಗ್ರಹ ಮಾಡಿ ಅನ್ನುವಂಥದ್ದು ಒಳ್ಳೆಯ ಸಲಹೆ ಹೇಳಿದ್ದಾರೆ. ಹಂಗಾಗಿ ಅದರ ಬಗ್ಗೆ ನಾನು ಶೀಘ್ರದಲ್ಲಿ ಕ್ರಮ ಕೈಗೊಳ್ತೀನಿ. ಒಂದು ಇನ್ನು 2ನೇದು ಚರಂಡಿಗಳಂತ ಹೇಳಿದ್ರೆ, ಚರಂಡಿಗಳನ್ನು ನಾವು ಮಾಡಬೇಕಾದ್ರೆ ನಮ್ಮಲ್ಲಿ ಅನುದಾನದ ಕೊರತೆ ಐತೆ. ಈಗ 3 ವರ್ಷಗಳಿಂದ NTPC ಅನುದಾನ ಬಂದಿಲ್ಲ ನಮಗೆ, ಅದು ಕೇಸು ಕೋರ್ಟಲ್ಲಿ ಐತೆ. ಆಮೇಲೆ 15ನೇ ಹಣಕಾಸು ಅನುದಾನ ಕೂಡ 1 ವರ್ಷ ಆಯಿತು, ಅದು ಬಂದಿಲ್ಲ. ಅನುದಾನಗಳು ಬಂದ ಮೇಲೆ ಪ್ರಿಯಾರಿಟಿ ವೈಸ್ ಆದ್ಯತೆ ಅನುಸಾರ ಏನೇ ಹೊಸ ಚರಂಡಿಗಳ ನಿರ್ಮಾಣ ಮಾಡಂತ ಹೇಳಿದ್ರಿ, ಆ ಹೊಸ ಚರಂಡಿಗಳ ನಿರ್ಮಾಣವನ್ನು ನಾವು ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಅದರ ಜೊತೆಗೆ ಇನ್ನೊಂದು ಉರ್ದು ಶಾಲೆಗೆ ಸಂಬಂಧಪಟ್ಟಂಗೆ ಹೇಳಿದ್ರಿ, ಉರ್ದು ಶಾಲೆಗೆ ನಾನು ನಾಳೆನೇ ಹೋಗಿ ವಿಸಿಟ್ ಮಾಡಿ ಅಲ್ಲಿ ಏನು ಸಮಸ್ಯೆ ಇತ್ತು ಅದನ್ನು ಪರಿಹರಿಸೋದಕ್ಕೆ ಸಾಧ್ಯ ಇದ್ದಷ್ಟು ಕ್ರಮ ಕೈಗೊಳ್ತೀವಿ. ಸ್ಟೇಷನ್ ಸರ್ ಮನೆ ಶಾಸಕರು ಹೇಳ್ಯಾರ ಸ್ಟೇಷನ್ ರಸ್ತೆ ನಡುವಿಂದ ಕಳೆದಾರೆ ನಾಳೆ ಬರ್ತಾರೆ. ನಾಳೆ ಸರ್ವೆ ಬರ್ತಾ ಇದ್ದಾರೆ. ಅಳತೆ ಮಾಡ್ತಾರೆ. ಅಳತೆ ಮಾಡಿದ್ಮೇಲೆ ಅದು ಎಲ್ಲಿಗೆ ಬರ್ತಾ ಅಲ್ಲಿಗೆ ಬೇಲಿಯನ್ನು ಹಚ್ಚಿಕೊಡ್ತೀವಿ. ಅದು ಸರ್ ವಾರ್ಡ್ ನಂಬರ್ 4 ಸರ್ ಮೈನು ಬಲ್ಲ ಅದು ಸ್ವಲ್ಪ ವಿಸಿಟ್ ಮಾಡಿ ಬಂದಾಗ
ಅದು ಶಾಶ್ವತ ಪರಿಹಾರ ಆಗಲಿಲ್ಲ ಸರ್. ನೀವು ಮಾಡಿ ಬಂದಿದ್ರೆ ನಿಮ್ಮ ಮೇಲೆ ಹೆಮ್ಮೆ ಐತಿ, ಕೆಲಸ ಮಾಡಿದ್ರೆ ಹೇಳಿದ ಮೇಲೆ. ಆದರೆ ಅವ್ರು ಶಾಶ್ವತ ಪರಿಹಾರ ನೀವು ಮಾಡಿದ್ರೆ ನೀವು ಸಂಜೆಗೆ ಅವ್ರು ಬಂದು ಮಾಡಿದ್ರಿ. ಶಾಶ್ವತ ತಹಸೀಲ್ದಾರ್ ಕರೆಸಿ ಪೇಷಂಟ್ PSI ವೆರಿಫಿಕೇಶನ್ ಅದು ಬಂದು ಅವ್ರು ಶಾಶ್ವತ ಪರಿಹಾರ ಮಾಡ್ಕೊಡ್ತೀವಿ. ಮನೆ ಮುಂದೆ ಅವ್ರ ಪಾಪ ಸಣ್ಣ ಮಕ್ಕಳು ಅದಾವೆ, ರೋಗಗಳು ಬರ್ತಾವೆ, ಅವರು ಮಾಲಿನ್ಯ ಇದು ಆಗ್ತದೆ, ಅದಕ್ಕೆ ಸ್ವಲ್ಪ ಸಮಸ್ಯೆಗಳು ತೆಗಿತಾರೆ. ಈಗ अभी परिहार है प्लाटन हमारे प्लाटन ಸ್ವಲ್ಪ ಈಗ ನೀವು ಇದು ಸ್ಮಶಾನ TC ಟ್ರಾನ್ಸ್ಫರ್ ಮಾಡಿದ್ರೆ ಎಲ್ಲಿಗೆ ಸ್ಥಳಾಂತರಿಸ್ಬೋದು ಅನ್ಸುತ್ತೆ? ಸ್ಥಳ ಸರ್ ಮಗ್ಗಲ ಜಾಗ ಐತೆ ಸರ್. ಕಂಪೌಂಡ್ ಮಗ್ಗಲದಾಗ ಜಾಗ ಐತಿ. ಇದು ಸ್ಮಶಾನ ಒಳಗೆ TC ಐತಿ. ಅದು ಇರೋದ್ರಿಂದ ಕಟ್ಟಡ ಮಾಡಿಂತ ಕಂಪೌಂಡ್ ಬೆಳೆಸಿ ಹೋಗೋದು ಬರೋದು ಮಾಡತ್ತಾರ. ಜನರಿಗೆ ಭಾಳ ತೊಂದರೆ ಆಗೈತಿ. ಅದು ಹೊರಗಡೆ ಸ್ವಲ್ಪ ಶಿಫ್ಟ್ ಮಾಡೋಣ. ಇನ್ನೊಂದು ಸರ್ SDMC ಎಲೆಕ್ಷನ್ ಬಗ್ಗೆ ನಿಮ್ಗೆ ಗಮನಕ್ಕೆ ಬಂದೈತಿ. ಯಾಕಂದ್ರೆ 4 ವರ್ಷ ಆಯ್ತು ಸರ್. 3 ವರ್ಷದಿಂದ ನಾನೇ ಹೇಳಕತ್ತೀನಿ, ಇನ್ನತ್ರ ಮಾಡತ್ತಿಲ್ಲ, ಬರೀ ನಿಮ್ಮ ಹೆಸರು ಹೇಳಕತ್ತಾರ. ನಾವು ಲೆಟ್ರ್ ಕೊಟ್ಟಿವಿ ಅವ್ರಿಗೆ, ನಿಮ್ಮ ಹೆಸರು ಹೇಳಕತ್ತಾರ. ನಾವು ಲೆಟ್ರ್ ಕೊಡ್ತೀನಿ, ನಾನು ಲೆಟ್ರ್ ಕೊಟ್ಟಿನಿ ಅವ್ರಿಗೆ ಮಾಡಿ ಅಂತ ಹೇಳಿ. ವಿಡಿಯೋ ಅವರೇ ನನಗೆ ಹೇಳಕ್ಕೆ ವಿನ ಕೊಟ್ಟಿದ್ದು ಏನು ವಿಡಿಯೋ ಕ್ಲಾರಿಫಿಕೇಶನ್ ಇಲ್ಲ ಅಂತ ಅಂದಮೇಲೆ ನಾನು ನಿಮಗೆ ನಂತರ ನಾನು ಲೆಟ್ರ್ ಕೊಟ್ಟಿನಿ ಅವರಿಗೆ. ಆ ಮೀಟಿಂಗ್ನಾಗೂ ಪಾಸ್ ಮಾಡಿದ್ವಿ. ಯಾವಾಗ ಜನವರಿ ಮೀಟಿಂಗ್ನಾಗ ಪಾಸ್ ಮಾಡಿ ಜನವರಿ ಲೆಟ್ರ್ ಕೊಟ್ಟಿವಿ ನಾವು. SDMC ರಚನೆ ಮಾಡಿ ವ್ಯವಸ್ಥೆ ಆಗಿದೆ ಅವ್ರಿಗೆ. ದಯಮಾಡಿ ಎಲ್ಲ ಕಾರ್ಯಗಳು 15 ದಿವಸ ಒಳಗಡೆ ಮಾಡ್ತೀವಿ. ಇಲ್ಲಾಂದ್ರೆ ಅನಿವಾರ್ಯತೆ ನಿಮ್ಮ ಉದ್ಯೋಗ ಏನಿಲ್ಲ. ನಮ್ಮ ಹಕ್ಕನ್ನು ನಾವು ಪಾಲಿಸೋ ಸಲುವಾಗಿ, ನಮ್ಮ ಹಕ್ಕನ್ನು ಕೊಡೋ ಸಲುವಾಗಿ ಬೆಳಗ್ಗೆ ಸರ್ಕಾರ ಹೋಗ್ಕೊಳ್ತೀವಿ. ನಮ್ಮ ಕಡೆಯಿಂದ ಏನು ಸಾಧ್ಯ ಮಾಡ್ತೇವೆ. ಹೊಸ ಇದು ಕಾಮಗಾರಿ ನಿರ್ಮಾಣ ಮಾಡ್ಲಿಕ್ಕೆ ನಮ್ಮಲ್ಲಿ ಇದೇ ಸೇಮ್ ಟು ಸೇಮ್ ಆಗಿ ತಹಸೀಲ್ದಾರ್ಗೂ ಕೊಡ್ತೀನಿ. ನೀವು ಬಂದಿರೋ ತಹಸೀಲ್ದಾರ್ ನಾಳೆ ಹೋಗಿ ತಹಸೀಲ್ದಾರ್ಗೂ ಮನೆಗೆ ಸೂಚಿಸ್ತೀನಿ, ಕೊಡ್ತೀನಿ. ದಯಮಾಡಿ ಇವೆಲ್ಲ ಕೆಲಸಗಳು ಸ್ವಲ್ಪ ಮಾಡಿ ನನ್ನ ಮಿತಿಯೊಳಗೆ ಏನಂತ ಮಾಡ್ಕೊಡ್ತೀನಿ. ಸ್ವಲ್ಪ ಆದಷ್ಟು ಎಲ್ಲ